ಸರಕಾರಿ ಜಾಗದಲ್ಲಿ ಕಟ್ಟಡ ನಿರ್ಮಾಣ ತೆರವುಗೊಳಿಸಿ ಸರಕಾರಿ ಜಾಗ ಉಳಿಸಿ. ಶ್ರೀರಾಮ ಸೇನೆಯಿಂದ ಮಹಾನಗರ ಪಾಲಿಕೆಗೆ ಮನವಿ. ಹಾಸನ ನಗರದ ರಾಘವೇಂದ್ರ ಕಾಲೋನಿ ಬೀರನಹಳ್ಳಿ ಕೆರೆ ಬಳಿ ಇರುವ ಓಂ ಶಕ್ತಿ ದೇವಸ್ಥಾನದ ಮುಂಭಾಗದಲ್ಲಿರುವ ಸರಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಿದ್ದು ಕೂಡ ಅಧಿಕಾರಿಗಳು ಕಡ್ಡ ತೆರವು ಮಾಡಿ ಸರಕಾರಿ ಜಾಗ ಉಳಿಸುವಂತೆ ಒತ್ತಾಯಿಸಿ ಮಹಾನಗರ ಪಾಲಿಕೆ ಆಯುಕ್ತರಾದ ಕೃಷ್ಣಮೂರ್ತಿಗೆ ಶ್ರೀರಾಮ ಸೇನೆ ಸಂಘಟನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ನೇತೃತ್ವದಲ್ಲಿ ಮನವಿ ಮಾಡಲಾಯಿತು. ಶ್ರೀರಾಮ ಸೇನೆ ನಗರಾಧ್ಯಕ್ಷ ದರ್ಶನ್ ಮತ್ತು ದುರ್ಗಸೇನೆ ಎಚ್ಎಸ್ ಪ್ರತಿಮಾ ಹಾಸನ ಮಾಧ್ಯಮದೊಂದಿಗೆ ಮಾತನಾಡಿ, ಈಗಾಗಲೇ ಮಹಾನಗರ ಪಾಲಿಕೆಗೆ ಮನವಿ ಕೊಡಲಾಗಿದ್ದು ಇದುವರೆಗೂ ಯಾವ ಕ್ರಮ ಕೈಗೊಂಡಿರುವುದಿಲ್ಲ. ಕೂಡಲೇ ಬಂದು ಕಟ್ಟಡವನ್ನು ತೆರವುಗೊಳಿಸಿ ಮತ್ತು ಆ ಜಾಗಕ್ಕೆ ಕಟ್ಟಡ ನಿರ್ಮಾಣ ಮಾಡಲು ಅನುಮತಿ ಕೊಟ್ಟವರ ಬಗ್ಗೆ ತನಿಖೆ ಮಾಡಬೇಕು. ಆ ಜಾಗವನ್ನು ನಗರದ ನಾಗರಿಕರ ಸದುಪಯೋಗಕ್ಕೆ ಮಾಡಿಕೊಡಬೇಕು. ಈ ಜಾಗವನ್ನು ತೆರವುಗೊಳಿಸಿ ಕೊಡಬೇಕಾಗಿ ಮನವಿ ಮಾಡಿದರು. ಈ ಜಾಗವನ್ನು ಸರಕಾರಿ ಜಾಗವೆಂದು ನಾಮಫಲಕ ಹಾಕಲಾಗಿದ್ದರೂ ಆ ಬೋರ್ಡನ್ನು ಕಿತ್ತು ಹಾಕಿ ಕಟ್ಟಡವನ್ನು ಕಟ್ಟಿರುತ್ತಾರೆ. ಆ ಜಾಗಕ್ಕೆ ಕಟ್ಟಡ ನಿರ್ಮಾಣ ಮಾಡಿರುವವರು ಕುಮಾರ್ ಮತ್ತು ಲೋಲಾಕ್ಷಿ. ಇವರು ಕಟ್ಟಡ ಕಟ್ಟಿರುತ್ತಾರೆ. ಸರಕಾರಿ ಜಾಗದಲ್ಲಿ ಕಟ್ಟಡ ಕಟ್ಟಿರುವವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಆ ಕಟ್ಟಡವನ್ನು ತೆರವುಗೊಳಿಸಿಕೊಡಬೇಕಾಗಿ ಆಗ್ರಹಿಸಿದರು. ಈ ಜಾಗದ ಸರ್ವೆ ನಂಬರ್ 58/18 ಈ ಜಾಗವು ಓಂ ಶಕ್ತಿಯವರಿಗೆ ಮೀಸಲಿಡಬೇಕೆಂದು ಕೋರಿದರು. ನಮ್ಮ ಮನವಿಗೆ ಅಕ್ರಮ ಕಟ್ಟಡ ತೆರವು ಮಾಡದೆ ಏನಾದರೂ ಸ್ಪಂದಿಸದೇ ಇದ್ದರೆ ಮುಂದೆ ಬೃಹತ್ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಸರ್ 2 ಗಂಟೆ ವರ್ಷಕ್ಕೆ ಕಾಯ್ತೀವಿ ನಾವು ಅಷ್ಟೇ. ಆಮೇಲೆ ನಾವೇ ಸ್ಪಾಟ್ ಇದು ಅವರು ಕೆಲಸ ಮಾಡ್ತಾರೆ ಪುನೀತ್ ಸರ್ ಇಲ್ಲಿ ಏನಾಗ್ತಿದೆ, ಇಲ್ಲಿ ಏನು ಕಳಿಸ್ಕೊಡ್ತೀರಾ, ಇಲ್ಲೇ ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ಏನಾಗ ಇಲ್ಲ ಇದು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಎಷ್ಟು ಧೈರ್ಯ ಇರಬೇಕು. ಜೈ ಶ್ರೀರಾಮ್. ದರ್ಶನ್ ಅಂತೇಳಿ ನಗರಾಧ್ಯಕ್ಷ ಶ್ರೀರಾಮ್ ಸೇನೆ. ಇವರು ಸರ್ಕಾರಿ ಜಾಗದಲ್ಲಿ ಏನು ಮಾಡಿದ್ದಾರೆ, ಒಂದು 3 ಜನ ಅದು ಅಂಬೇಡ್ಕರ್ ಭವನಕ್ಕೆ ಮತ್ತು ಹನುಮಾನ್ ದೇವಸ್ಥಾನಕ್ಕೆ ಅಂತ ಬಿಟ್ಟಿದ್ದಂಥ ಜಾಗಗಳಿಗೆ ಇವ್ರು ಏನು ಮಾಡಿದ್ದಾರೆ, ಸ್ವಂತ ಜಾಗ ಅನ್ನೋ ರೀತಿ ಅವರು ಮನೆಗಳನ್ನ ಕಟ್ಕೊಂಡಿದ್ದಾರೆ. ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಅಂತಲೂ ಗೊತ್ತಿಲ್ಲ. ಬಡವ್ರಿಗಾದರೆ ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕಂಗೆ ತೆರವು ಮಾಡಿಸ್ತಾ ಇರ್ತಾರೆ. ಅಲ್ಲಿ ಮನೆ ಕಟ್ಕೊಂಡು ಅದು RCC ಮನೆ ಕಟ್ಟಿದ್ದಾರೆ. ಅಂದರೆ ಇದಕ್ಕೆ ಪ್ರಭಾವಳಿಗಳ ಒಂದು ಕಾರಣವೂ ಇದೆ. ತುಂಬ ಅತಿಶಯೋಕ್ತಿ ಅನ್ನೋ ರೀತಿ ಅವರು ಮಾತಾಡಿಕೊಂಡು ಒಂದು ಮನೆಗಳನ್ನ ಕಟ್ಟಿ ಯಾರಿಗೂ ಅವರು ಬೆಲೆ ಕೊಡದೇ ಇರೋ ರೀತಿ ಒಂದು ಇದು ಮಾಡ್ತಾ ಇದ್ದಾರೆ. ನಾವು ಒಂದು ವಾರ ಆಯ್ತು ಇಲ್ಲಿ ಬಂದು ಒಂದು ಲೆಟ್ರನ್ನು ಕೊಟ್ಟಿದ್ವಿ, ಇದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಳ್ಳಿ ಅಂತ. ಇವಾಗ ಹೇಳಿದ್ದಾರೆ, ನೋಡೋಣ, ಇನ್ನು 3 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಇದು ಬಡವರಿಗೆ ನ್ಯಾಯ ಸಿಗಬೇಕು. ಮತ್ತು ಸರ್ಕಾರಿ ಜಮೀನನ್ನ ನಾವು ಎಲ್ಲಂದ್ರಲ್ಲಿ ಮನೆ ಕಟ್ತೀವಿ ಅನ್ನೋಂಗಿದ್ರೆ ನಾವು ಹೆಂಗೆ ಬೇಕಾದ್ರೂ ಕಟ್ಕೊಬೋದು. ನಾವು ಅದಕ್ಕೆ ಇವ್ರ ಹತ್ರ ಕೇಳಿದ್ವಿ, ಇಲ್ಲೇ ನಗರಸಭೆ ಪಕ್ಕದಲ್ಲಿ ಒಂದು ಜಾಗ ಇದ್ದರೆ ನಮಗೂ ಕೊಡಿ, ಬಡವರು ಒಂದು 4 ಜನದ ಮನೆ ಕಟ್ಸ್ತೀವಿ ಅಂತ ಹೇಳಿದ್ವಿ. ನೋಡಿ, ಇದನ್ನು ನ್ಯಾಯಯುತವಾಗಿ ಅವ್ರು ಮಾಡಿಕೊಟ್ರೆ ಸರಿ, ಇಲ್ಲಾಂದರೆ ನಾವು ಶ್ರೀರಾಮ್ ಸೇನೆಯಿಂದ ಉಗ್ರವಾದ ಹೋರಾಟ ಬಿರ್ನಳ್ಳಿ ಕೆರೆಯಲ್ಲಿ. ಹೌದು, ಅಲ್ಲಿ ವಾಸ ಮಾಡಕ್ಕೆ ಸರ್ ಅವರು ಏನಂದರೆ, ಅವರು ಇವಾಗ ಕಟ್ತಾ ಇರೋವಂಥವ್ರು ಯಾರು ಬಡವರಲ್ಲ. ಮನೆ ಎಲ್ಲ 4 ಮನೆ 5 ಮನೆ ಇರೋವಂಥವ್ರು. ಮತ್ತು ಆ ಭಾಗದಲ್ಲಿ ತುಂಬ ಒಂದು ನಾಯಕತ್ವದಲ್ಲಿ ಎಲ್ಲರನ್ನೂ ಡಾಮಿನೇಟಿಂಗ್ ಮಾಡ್ಕೊಂಡು ಇಟ್ಕೊಂಡಿರೋವಂಥ ವ್ಯಕ್ತಿಗಳಲ್ಲಿ ಇರೋರೆಲ್ಲ. ಯಾರೇ ಬಡವರು ಅಲ್ಲಿ ಯಾರನ್ನೂ ಕ್ವಶನ್ ಮಾಡದೇ ಇರೋ ಥರ ಇಟ್ಕೊಂಡಿದ್ದಾರೆ. ಯಾರೋ ಅವ್ರನ್ನ ಕೇಳದೇ ಇರೋ ರೀತಿ ಎದುರಿಸ್ಕೊಂಡು ಇಟ್ಕೊಂಡಿರೋಂಥ ವ್ಯಕ್ತಿಗಳೆಲ್ಲರೂ. ಜಾಗ ಅದು ಗೌರ್ಮೆಂಟ್ ಹೆಸರಲ್ಲಿದೆ. ಅಲ್ಲಿ ಒಂದೇನಂದರೆ, ಮುಂಚೆ ಮಾತಾಗಿತ್ತು ಅಂಬೇಡ್ಕರ್ ಭವನ ಹಾಗೂ ಒಂದು ಹನುಮಾನ್ ದೇವಸ್ಥಾನಕ್ಕೆ ಅಂತ ಸೀಮಿತವಾಗಿದ್ದಂಥ ಸ್ಥಳದಲ್ಲಿ ಇವರೇನು ಮಾಡಿದ್ದಾರೆ, ಮನೆಗಳನ್ನ ಅಂದರೆ ಸ್ವಲ್ಪ ದಿನ ನೋಡಿದ್ದಾರೆ, ಯಾರೂ ಬರಲ್ಲ ಕೇಳಲ್ಲ ಅಂತ ಗೊತ್ತಾದ ತಕ್ಷಣ ಅವರು ಅಕ್ಕಪಕ್ಕದವ್ರಿಗೆಲ್ಲ ಇನ್ನೇನು ಅಲ್ಲಿಯವರೇ ಸ್ಥಳೀಯರಾಗಿರೋದ್ರಿಂದ ಎದುರಿಸ್ಕೊಂಡು ಅಲ್ಲಿ ಮನೆ ಮತ್ತು ಈಗ ಮನೆ ಕಟ್ತಾ ಇದ್ದಾರೆ. ಅದು ಒಬ್ಬರು ಕಟ್ತಾ ಇಲ್ಲ, 3 ಜನ ಕಟ್ಟಿದ್ದಾರೆ. ಅದರಲ್ಲಿ ಒಬ್ಬರು ನಾವು ದೇವಸ್ಥಾನಕ್ಕೆ ಅಂತಲೇ ಬಿಟ್ಟಿದ್ವಿ, ಇವಾಗ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಾವು ಬಿಟ್ಕೊಡ್ತೀವಿ ಅಂತ ನೀವು ಹೊಡೆದಾಕಿ ಅಂತಲೂ ಹೇಳಿದ್ದಾರೆ. ಒಬ್ಬರು ಒಪ್ಕೊಂಡಿದ್ದಾರೆ. ಇನ್ನಿಬ್ಬರದು ಒಂದಷ್ಟು ಒಂದು ರಾಜಕೀಯ ವ್ಯಕ್ತಿಗಳ ಪ್ರಭಾವದಿಂದ ಅವರು ಕಟ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ದರ್ಶನ್ ಅಂತ, ಶ್ರೀರಾಮ್ ಸೇನೆ ನಗರಾಧ್ಯಕ್ಷ. ಶ್ರೀರಾಮ್ ಸೇನೆ ಮತ್ತು ದುರ್ಗಾ ಸೇನೆಯಿಂದ ನಾವಿವತ್ತು ಏನು ಒಂದು ವಾರದಿಂದ ಕೊಟ್ಟಿದ್ವಿ. ಸರ್ಕಾರಿ ಜಾಗವನ್ನು ಯಾವುದೇ ಹೆದರಿಕೆ ಇಲ್ಲದ ರೀತಿಯಲ್ಲಿ ಮನೆಯನ್ನು ಕಟ್ಕೊಂಡು ವಾಸಕ್ಕೆ ಯೋಗ್ಯವಾಗೋಂಗೆ ಎಲ್ಲ ರೀತಿ ಮೇಲೆ ಸ್ಟೇರ್ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ನಮ್ಮ ಸಮಾಜದಲ್ಲಿ ಕಾನೂನಿನ ಭಯ ಎಷ್ಟರ ಮಟ್ಟಿಗಿದೆ ಅನ್ನೋದು ಒಂದು ಗೊತ್ತಾಗ್ತಿದೆ. ಅದನ್ನು ತಂದು ಅರ್ಜಿ ಕೊಟ್ಟಿದ್ರು ಸಹ 1 ವಾರದಿಂದ ಇವರು ಪಾಪ ಫೋನಲ್ಲಿ ಟಚಲ್ಲಿದ್ದಾರೆ ನಮ್ಮ ಅಧ್ಯಕ್ಷರು. ಆದರೂ ಅವ್ರಿಗೇನು ಇನ್ಫಾರ್ಮೇಷನ್ ಸಿಗ್ತಿರಲಿಲ್ಲ. ಅದಕ್ಕೆ ಇವತ್ತು ಬಂದಿದ್ದೀವಿ, 3 ಗಂಟೆ ಕ್ಲಿಯರ್ ಮಾಡಿಕೊಡ್ತೀವಿ. ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರಾಗಿದ್ದರೆ ಅದನ್ನು ನಾವು ತೆರವುಗೊಳಿಸ್ತೀವಿ, ಬಿಡೋದಿಲ್ಲ ಅಂತ ಹೇಳ್ತಾರೆ. ಆದರೂ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಿದ್ರು ಸಹ ಅಲ್ಲಿ ಕೆಲಸ ನಡೀತಾ ಇದೆ ಅಂದರೆ ಎಷ್ಟರ ಮಟ್ಟಿಗೆ ಅವರಿಗೆ
ರಾಜಕೀಯ ವ್ಯಕ್ತಿಗಳ ಪ್ರಭಾವ ಇದೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ರಾಜಕೀಯ ಅನ್ನೋದು ಎಷ್ಟು ಒಳ್ಳೆಯದೋ ಅಷ್ಟು ಕೆಟ್ಟದು ಅನ್ನೋದಕ್ಕೆ ಇಂಥವ್ರಿಗೆ ಸಪೋರ್ಟ್ ಮಾಡ್ತಿರೋದೇ ಕಾರಣ ಆಗಿದೆ. ದಯಮಾಡಿ ಈ ಜಾಗದ ವಿಚಾರಗಳನ್ನು ವಿಮರ್ಶಿಸಿ ಇದು ಸತ್ಯ ಅಸತ್ಯತೆಗಳನ್ನು ಹೊರಹಾಕಿ ಒಬ್ಬರಿಗೆ ಪಾಠವನ್ನು ಕಲಿಸಿದ್ರೆ ಎಲ್ಲೂ ಸಹ ಸರ್ಕಾರಿ ಜಾಗವನ್ನು ಯಾರೂ ಆಕ್ರಮಿಸೋದಿಲ್ಲ. ಇವ್ರಿಗೇನಾದರೂ ಜಯ ಸಿಕ್ಕಿದ್ರೆ ಅಕ್ರಮವಾಗಿ ಕಟ್ಟಿದ್ದಕ್ಕೆ ಬೇರೆಯವರೆಲ್ಲರೂ ಅಕ್ರಮ ಜಾಗದಲ್ಲಿ ಕೂತಾಗ ಯಾರು ಬಂದು ಕ್ವಶನ್ ಮಾಡೋ ಹೋಗಿಲ್ಲ. ಯಾಕಂದರೆ ಬಡವರು ಇವತ್ತು ಅಳ್ತಾ ಇದ್ದಾರೆ, ಜಾಗ ಇಲ್ಲ ಅವ್ರಿಗೆ ವ್ಯಾಪಾರ ಮಾಡೋದಕ್ಕೆ. ಅದಕ್ಕೆಲ್ಲ ನಾವು ಸಮಾಜನ ಸ್ವಚ್ಛಗೊಳಿಸ್ತಾ ಇದ್ದೀವಿ, ತೆರವುಗೊಳಿಸ್ತಾ ಇದ್ದೀವಿ ಅಂತಾರೆ. ಅದೇ ರೀತಿ ಇಲ್ಲೂ ಸಹ ನ್ಯಾಯ ಸಿಗಬೇಕು ಅಂತ ಬಂದಿದ್ದೀವಿ. 3 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ, ನೋಡೋಣ. ನಾನು ಹಾಸನದಿಂದ HS ಪ್ರತಿಮಾ, ಹಾಸನ.